ಜೂನ್ 18 ಗುರುವಾರ ಗುರುಪುಷ್ಯಮಿ ಯೋಗ. 12 ವರ್ಷಗಳ ನಂತರ ಬರುತ್ತಿರುವ ಪರಮ ಪವಿತ್ರವಾದ ದಿನದಂದು ಯಾವ ದಾನಗಳನ್ನು ಮಾಡಬೇಕು? ಚಿನ್ನ ಬೆಳ್ಳಿ ಖರೀದಿ ಮಾಡಲು ಸಾಧ್ಯವಾಗದಿದ್ದರೆ ಯಾವ ವಸ್ತುಗಳನ್ನು ಖರೀದಿಸಿದರೆ ಬಂಗಾರದಷ್ಟೇ ಸಂಪತ್ತು ಮನೆಗೆ ಬರುತ್ತದೆ? ಗುರುಪುಷ್ಯಮಿ ಯೋಗದ ದಿನ ಯಾವ 3 ತಪ್ಪು ಮಾಡಲೇಬಾರದೆಂದು ಈಗ ತಿಳಿಯೋಣ. ಸಾಮಾನ್ಯವಾಗಿ ಬರುವ ಗುರುಪುಷ್ಯಮಿ ಯೋಗಕ್ಕಿಂತ ಈ ಬಾರಿ ಜೂನ್ 18ಕ್ಕೆ ಬಂದಿರುವ ಪುಷ್ಯಮಿ ಯೋಗ ತುಂಬಾ ಶ್ರೇಷ್ಠವಾದದ್ದು. ಪ್ರತಿ 12 ವರ್ಷಕ್ಕೊಮ್ಮೆ ಮಾತ್ರ ಗುರುಪುಷ್ಯಮಿ ಯೋಗ ಈ ರೀತಿ ಬರುತ್ತದೆ. ಈ ದಿನ ನೀವು ಮಾಡುವ ಯಾವುದೇ ಕೆಲಸಗಳು 1000 ಪಟ್ಟು ಹೆಚ್ಚು ಶುಭ ಫಲಗಳನ್ನೇ ನೀಡುತ್ತದೆ. ನಾಳಿದ್ದು ಗುರುವಾರ ಹಳದಿ ಬಣ್ಣದ ಚಿಕ್ಕ ಕರವಸ್ತ್ರ ನಿಮ್ಮ ಜೇಬಿನಲ್ಲಿಟ್ಟುಕೊಳ್ಳಿ. ಗುರುಪುಷ್ಯಮಿ ಯೋಗದ ದಿನ ಮನೆಗೆ ಸಂಪತ್ತನ್ನು ಆಕರ್ಷಿಸುವ ವಸ್ತುಗಳನ್ನು ಮಾತ್ರ ಖರೀದಿಸಿ. ಚಿನ್ನ ಬೆಳ್ಳಿ ಖರೀದಿ ಮಾಡಲು ಸಾಧ್ಯವಾಗದಿದ್ದರೆ ಮಂಗಳಕರ ವಸ್ತುಗಳನ್ನು ತರಬಹುದು. ಅರಿಶಿಣ ಕುಂಕುಮ, ದೇವರ ಮನೆ ಸಾಮಗ್ರಿಗಳು, ದೇವರಿಗೆ ಉಡಿಸುವ ಸೀರೆ ಬಳೆ, ದೇವರ ಫೋಟೋ ವಿಗ್ರಹಗಳನ್ನು ಮನೆಗೆ ತರಬಹುದು. ಮನೆಗೆ ಸ್ತೋತ್ರ ಮಂತ್ರಗಳ ಪುಸ್ತಕ, ಪುರಾಣ ಕಥೆಗಳ ಪುಸ್ತಕಗಳನ್ನು ಈ ದಿನ ಮನೆಗೆ ತರಬಹುದು. ಅದರಲ್ಲೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೇಕಾದ ಪುಸ್ತಕ ಲೇಖನಿಗಳನ್ನು ಗುರುಪುಷ್ಯಮಿ ಯೋಗದ ದಿನ ಮನೆಗೆ ತಂದರೆ ಮಕ್ಕಳ ವಿದ್ಯೆಗೆ ಗುರುವಿನ ಬಲ ಸಿಗುತ್ತದೆ. ನೀವಾದರೂ ಸರಿ, ನಿಮ್ಮ ಮಕ್ಕಳಾದರೂ ಸರಿ, ಯಾರಿಗಾದರೂ ಈ ಗುರುವಾರ ಓದುವ ಮಕ್ಕಳಿಗೆ ಲೇಖನಿ ಹಾಗೂ ಪುಸ್ತಕಗಳನ್ನು ದಾನವಾಗಿ ನೀಡಿದರೆ ನಿಮ್ಮ ಮನಸ್ಸಿನ ಯಾವುದೇ ಕಠಿಣ ಕೋರಿಕೆಗಳು ನೆರವೇರುತ್ತದೆ. ಚಿಕ್ಕ ಮಕ್ಕಳು ಈ ದಾನ ನೀಡಿದರೆ ವಿದ್ಯೆಯಲ್ಲಿ ಪ್ರಗತಿಯಾಗಿ ಸದಾ ಸರಿ ಮಾರ್ಗದಲ್ಲೇ ನಡೆಯುತ್ತಾರೆ. ಗುರುಪುಷ್ಯಮಿ ಯೋಗದ ದಿನ ಅರಳಿ ಎಲೆಗಳ ಮೇಲೆ ಅಥವಾ ಆಲದ ಮರದ ಎಲೆಗಳ ಮೇಲೆ ಅರಿಶಿಣ ಅಥವಾ ಗಂಧದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಬೇಕು. 5 ಎಲೆಗಳ ಮೇಲೆ ಹೀಗೆ ಸ್ವಸ್ತಿಕ್ ಬರೆದು ದೇವರ ಮುಂದೆ ಇಟ್ಟು ಪೂಜಿಸಿ ಹಣ ಇಡುವ ಜಾಗದಲ್ಲಿ ಎತ್ತಿಡಬೇಕು. ಈ ಸಣ್ಣ ಉಪಾಯದಿಂದ ಮನೆಗೆ ಪಾಸಿಟಿವ್ ಶಕ್ತಿಯ ಆಕರ್ಷಣೆಯಾಗುತ್ತದೆ. ಹಣ ಬಂಗಾರದ ಆಕರ್ಷಣೆಯನ್ನು ಈ ದೈವ ವೃಕ್ಷಗಳ ಎಲೆಗಳು ಮಾಡುತ್ತದೆ. ಮುಂದಿನ ಗುರುಪುಷ್ಯಮಿ ಯೋಗದ ದಿನ ಈ ಎಲೆಗಳನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಹೊಸ ಎಲೆಗಳನ್ನು ಹಣ ಇಡುವ ಜಾಗದಲ್ಲಿ ಇಡಬೇಕು. ಎಲೆಗಳ ಮೇಲೆ ಸ್ವಸ್ತಿಕ್ ಚಿಹ್ನೆ ಬರೆಯಬೇಕಾದರೆ ನಿಮ್ಮ ಇಷ್ಟ ದೇವರು, ಇಷ್ಟ ಗುರುಗಳ ನಾಮಸ್ಮರಣೆ ಮಾಡುತ್ತಿರಬೇಕು. ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡು ಇನ್ನು ಯಾವುದೇ ದಾರಿಗಳು ನಮಗೆ ತೋಚುತ್ತಿಲ್ಲ, ಹಣದ ಸಮಸ್ಯೆಗಳಿಂದ ಜೀವನ ಸಾಕಾಗಿದೆ ಎಂದರೆ ಈ ಗುರುವಾರ ಈ ಕೆಲಸ ಮಾಡಿ ನೋಡಿ. ಕೇವಲ 21 ದಿನದೊಳಗೆ ಮನೆಯಲ್ಲಿ ಹಣದ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ. ಗುರುಪುಷ್ಯಮಿ ಯೋಗದ ದಿನ ಗೋಸೇವೆ ಮಾಡುವ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಗೆಜ್ಜೆ ಶಬ್ದ ಮಾಡುತ್ತಾ ಸೇರಿಕೊಳ್ಳುತ್ತಾಳೆ. ಗೋಮಾತೆಗೆ ಹಸಿರು ಹುಲ್ಲಿನ ಜೊತೆ ಬೆಲ್ಲವನ್ನು ಸೇರಿಸಿ ತಿನ್ನಿಸಬೇಕು. ಗೋಮಾತೆಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಪಿತೃಗಳ ಹೆಸರನ್ನು ಕುಟುಂಬದ ಸದಸ್ಯರು ಸ್ಮರಿಸಬೇಕು. ಗುರುಪುಷ್ಯಮಿ ಯೋಗದ ದಿನ ಪುಷ್ಯ ನಕ್ಷತ್ರದ ಮೂಲಕ ಪಿತೃಗಳ ಸ್ಮರಣೆ ಮಾಡಿದರೆ ಸರ್ವ ನಕ್ಷತ್ರಗಳ ಅನುಗ್ರಹ ಪ್ರಾಪ್ತಿಯಾಗಿ ಸರ್ವ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತದೆ. ಪುಷ್ಯ ನಕ್ಷತ್ರವನ್ನು ನಕ್ಷತ್ರಗಳ ರಾಜ ಎಂದು ಕರೆಯಲಾಗುತ್ತದೆ. ಗುರುಪುಷ್ಯಮಿ ಯೋಗದ ದಿನವೇ ವಿನಾಯಕ ಚತುರ್ಥಿ ಕೂಡ ಬಂದಿರುವುದರಿಂದ ಈ ದಿನ ತುಂಬಾ ವಿಶೇಷ. ಮನೆಗೆ ಸಮೀಪದಲ್ಲಿರುವ ಗಣೇಶನ ದೇವಸ್ಥಾನಕ್ಕೆ ಕಡಲೆಕಾಳಿನ ಮಾಲೆ ತಯಾರಿಸಿ ಗಣೇಶನಿಗೆ ಅರ್ಪಿಸಿ ಪ್ರದಕ್ಷಿಣೆ ಮಾಡಿದರೆ ಮುಂದಿನ ವಿನಾಯಕ ಚತುರ್ಥಿ ತನಕವೂ ಯಾವುದೇ ಕೆಲಸಗಳಲ್ಲಿ ವಿಘ್ನಗಳು ಬರುವುದಿಲ್ಲ. ಬರಬೇಕಾದ ಹಣ ಕೈ ಸೇರುತ್ತೆ, ಆದಾಯದ ಮೂಲ ಹೆಚ್ಚುತ್ತದೆ. ವಿನಾಯಕ ಚತುರ್ಥಿ ಹಾಗೂ ಗುರುಪುಷ್ಯಮಿ ಯೋಗದ ದಿನ ಅರಿಶಿಣದ ನೀರಿನಿಂದ ಗಣೇಶನಿಗೆ ಮನೆಯಲ್ಲಿ ಅಭಿಷೇಕ ಮಾಡಿ ಆ ನೀರನ್ನು ಮನೆಯ ಎಲ್ಲ ಮೂಲೆಗಳಿಗೂ ಚೆಲ್ಲಿದರೆ ಕೈನಲ್ಲಿ ಬಿಡುಗಾಸು ಓಡಾಡದ ಮನೆಗೆ ಹಣದ ಆಕರ್ಷಣೆಯಾಗುತ್ತದೆ. ನಿಂತ ಕೆಲಸಗಳಲ್ಲಿ ಜಯ ಸಿಗುತ್ತದೆ. ಬರಬೇಕಾದ ಆಸ್ತಿಯಿಂದ ಹಣದ ಲಾಭ ನೋಡಬಹುದು. ಮನೆಯಲ್ಲಿ ಗಣೇಶನ ಮೂರ್ತಿ ಇಲ್ಲವೆಂದರೆ ದೇವಸ್ಥಾನದಲ್ಲಿ ಅರಿಶಿಣದ ನೀರಿನಿಂದ ಅಭಿಷೇಕ ಮಾಡಿಸಿ ಆ ನೀರನ್ನು ಮನೆಗೆ ತಂದು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ. ಗುರುಪುಷ್ಯಮಿ ಯೋಗದ ದಿನ ಯಾವುದೇ ಕಾರಣಕ್ಕೂ ಸಾಲ ನೀಡಬೇಡಿ. ನಿಮ್ಮಲ್ಲಿರುವ ಸಂಪತ್ತಿನಲ್ಲಿ ದಾನ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರುವ ಒಡವೆಗಳನ್ನು ಗಿರವಿಗೆ ಇಡಬೇಡಿ. ಈ ದಿನ ಗಿರವಿಗೆ ಹೋದ ಒಡವೆಗಳು ಮತ್ತೆ ಮತ್ತೆ ಸಾಲದ ಸಮಸ್ಯೆಗೆ ಸಿಲುಕುತ್ತವೆ. ನಿಮ್ಮಲ್ಲಿರುವ ಬಂಗಾರ ಪದೇ ಪದೇ ಅವರಿವರ ಕೈಗೆ ಓಡಾಡುತ್ತಲೇ ಇರುತ್ತವೆ. ಯಾವುದಾದರೂ ದುಡ್ಡು ನಿಮ್ಮ ಬಳಿ ಉಳಿತಾಯವಾಗಿದ್ದರೆ ಆ ಹಣದಲ್ಲಿ ಮನೆಗೆ ಈ ದಿನ ಗಿರವಿ ಇಟ್ಟ ಒಡವೆಗಳನ್ನು ಬಿಡಿಸಿಕೊಂಡು ತನ್ನಿ. ಯಾರ ಬಳಿಯಾದರೂ ಸಾಲ ಮಾಡಿದ್ದರೆ ಆ ಸಾಲದಲ್ಲಿ ಅಲ್ಪ ಮೊತ್ತವನ್ನು ಈ ದಿನ ತೀರಿಸಲು ಪ್ರಯತ್ನ ಮಾಡಿ. ಗುರುವಾರ ಜೂನ್ 18 ಅವಶ್ಯಕತೆ ಇರುವವರಿಗೆ ಅನ್ನದಾನ ವಸ್ತ್ರದಾನ ಮಾಡಿ. ಯಾವುದಾದರೂ ದೇಗುಲಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಿಮ್ಮ ಹಣದಿಂದ ತೆಗೆದುಕೊಡಿ. ಖಾಲಿ ಮೈದಾನದಲ್ಲಿ ಅರಳಿ ಸಸಿಗಳನ್ನು ನೆಟ್ಟು ಜಲವನ್ನು ಅರ್ಪಿಸಿ. ಇದರಿಂದ ಗುರುಬಲದಿಂದ ಭೂಮಿ ಮನೆಯೋಗ ಅತಿ ಶೀಘ್ರವಾಗಿ ಕೂಡಿ ಬರುತ್ತದೆ. ಈ ದಿನ ನೆಗೆಟಿವ್ ಶಕ್ತಿಯನ್ನು ಆಕರ್ಷಿಸುವ ಕೆಲಸಗಳನ್ನು ಮಾಡಬಾರದು. ಜೋರಾಗಿ ಕಿರುಚುವುದು, ಮನೆಯಲ್ಲಿ ಜಗಳ ಮಾಡುವುದು, ಯಾರಿಗಾದರೂ ಶಾಪ ಹಾಕುವುದು, ನಿಂದನೆ ಮಾಡುವುದು, ಗುರುಗಳನ್ನು ಅಪಹಾಸ್ಯ ಮಾಡುವುದು ಮಾಡಬಾರದ ತಪ್ಪುಗಳು. ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಗುರುಪುಷ್ಯಮಿ ಯೋಗದ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.